ಹಾಯ್. 66 ದಿವಸದ ಒನ್ ಸ್ಟೆಪ್ ಬಿಯಾಂಡ್ ಲಿಮಿಟ್ಸ್ನ ಚಾಲೆಂಜ್ಗಳೊಂದಿಗೆ ನಾವೆಲ್ಲ ಇದ್ದೀವಿ. ತುಂಬ ಸೊಗಸಾಗಿ ಎಲ್ಲ ಚಾಲೆಂಜ್ಗಳನ್ನು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಹಾಗೆ ಕಲಿಕೆಯೂ ಆಗ್ತಾ ಇದೆ. ಸೊ ಇವತ್ತಿನ ಚಾಲೆಂಜ್ ಅಂದರೆ 17ನೇ ದಿವಸದ ಚಾಲೆಂಜ್ ಏನಪ್ಪ ಅಂತಂದರೆ, ನನಗೂ ಕಷ್ಟ ಆಗ್ತಿತ್ತು ಇದು ಮಾಡಬೇಕು ಅಂದರೆ. ಈಗ ಸ್ವಲ್ಪ ರೂಢಿಯಾಗಿದೆ, ಇವಾಗ ತೊಂದರೆ ಆಗ್ತಿಲ್ಲ, ಆದರೆ ಅದರಿಂದ ತುಂಬ ಉಪಯೋಗ ಆಗ್ತಿದೆ. ಅದೇನಪ್ಪ ಅಂತಂದರೆ ಸೇಯಿಂಗ್ ನೋ. ಕೇಳಿದ್ರೇ ವಿಚಿತ್ರ ಅನಿಸ್ತಿದೆಯಲ್ಲ? ಎಸ್, ಸೇಯಿಂಗ್ ನೋ ಈಸ್ ಅ ಆರ್ಟ್. ಓಕೆ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆಗೆ ಅವ್ರು ಬೇಜಾರು ಮಾಡ್ಕೊಂಬಿಡ್ತಾರೆ ನಾನು ಹೇಳಿದರೆ, ನಾನು ನೋ ಅಂತ ಹೇಳಿದರೆ ಏನು ಅಂದ್ಕೊಂಡ್ಬಿಡ್ತಾರೋ ಏನೋ ಅನ್ನೋ ಒಂದು ಫೀಲಿಂಗಲ್ಲಿ ನಾವೇನು ಮಾಡಿಬಿಡ್ತೀವಿ, ಎಸ್ ಅಂತ ಹೇಳಿ ಆಮೇಲೆ ತೊಂದರೆಗೊಳಗಾಗ್ಬಿಡ್ತೀವಿ. ಸೊ ಆಮೇಲೆ ಅವ್ರನ್ನ ಬೈಕೊತಾನೆ ಆ ಕೆಲಸ ಮಾಡ್ತಾ ಹೋಗ್ತೀವಿ ಅಲ್ವಾ? ಸೊ ಆ ಥರ ಮಾಡೋಕ್ಕಿಂತ ಮುಂಚೆ ಅಸರ್ಟಿವ್ ಆಗಿ ತುಂಬ ನೀಟಾಗಿ ತಿಳಿಸಿ ಹೇಳೋದ್ರಿಂದ ಮೇ ಬಿ ಅವ್ರಿಗೂ ಏನೂ ನೋವಾಗಲ್ಲ, ಹಾಗೆ ನನಗೂ ಕೂಡ ನೋವಾಗಲ್ಲ, ಅವರನ್ನು ಬೈಕೊಂಡು ಕೆಲಸ ಮಾಡುವಂಥ ಅಗತ್ಯವೂ ಬೀಳಲ್ಲ. ಹಾಗಿದ್ದರೆ ಇವತ್ತು ನಾವು ಒಂದು ನೋ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದಾ? ಅದು ಪರ್ಪಸ್ಲಿ ಅಂತಲ್ಲ, ಯಾವುದೋ ಒಂದು ಕೆಲಸದಲ್ಲಿ ನಾನು ನೋ ಅಂತ ಹೇಳಬೇಕಿತ್ತು, ನನಗೆ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಅಂತಂದರೆ ನಾನು ಟ್ರೈ ಮಾಡ್ಬೋದಾ? ಅದನ್ನು ನಾನು ಅಸರ್ಟಿವ್ ಆಗಿ ಅಂದರೆ ತಿಳಿಸಿ, ಇದು ಹೀಗಿದೆ ಹಾಗಾಗಿ ನನಗೆ ಆಗಲ್ಲ. ಸೊ ಎಲ್ಲೋ ಒಂದು ಕಡೆಗೆ ಬರೋಕ್ಕೆ ಹೇಳಿದರೆ, ಇಲ್ಲ ನಾನು ತುಂಬ ಬ್ಯುಸಿ ಇದ್ದೀನಿ, ಈ ಸರ್ತಿ ಆಗಲ್ಲ, ನೆಕ್ಸ್ಟ್ ಟೈಮ್ ನಾನು ಖಂಡಿತ ಬರ್ತೀನಿ, ಆ ಥರದ ನೋ ಅನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದಾ? ಎಸ್, ಶಾಲ್ ವಿ ಡೂ ಇಟ್? ಈ ಟಾಸ್ಕನ್ನು ಕಂಪ್ಲೀಟ್ ಮಾಡೋಣ. ಹಾಗೆ ಕಂಪ್ಲೀಟ್ ಮಾಡಿ ಆದಮೇಲೆ ಡನ್ ಅಂತ ಟೈಪ್ ಮಾಡಿ. ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಸೇಯಿಂಗ್ ನೋ, ಅಂದರೆ ನೋ ಹೇಳಿದ ಮೇಲೆ ಏನು ಅನ್ನಿಸ್ತು ಮತ್ತು ಹೇಗೆ ಅನ್ನಿಸ್ತು ಎಲ್ಲವನ್ನು ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ರೀತಿ ಮುಂದುವರಿದ ಚಾಲೆಂಜ್ಗಳನ್ನು ಕೂಡ ನಾವು ಕಂಪ್ಲೀಟ್ ಮಾಡ್ತಾ ಹೋಗೋಣ. ನೋಡೋಣ 66ನೇ ದಿವಸಕ್ಕೆ ಏನು ಕಾದಿದೆ ಅಂತ. ತುಂಬ ಅದ್ಭುತವಾಗಿ ಇದ್ದದ್ದು ಕಾದಿದೆ. ನಾವೆಲ್ಲರೂ ಅದಕ್ಕೋಸ್ಕರ ವೆಯ್ಟ್ ಮಾಡೋಣ. ಆಗ್ಬೋದಲ್ವಾ? ಬಾಯ್.